ನಮಸ್ಕಾರ ಸ್ನೇಹಿತರೆ, ಇವತ್ತು ನಮ್ಮ ಕದರ್ನಹಳ್ಳಿ ಮೇನ್ ರೋಡಲ್ಲಿ ಗೋಬಿ ಅಂಗಡಿ ತೋರಿಸ್ತಾ ಇದೀನಿ. ಇದು ಸಂಜೆ ಒಂದು 5 ಗಂಟೆಯಿಂದ ನೈಟ್ ಒಂದು 9 ಗಂಟೆ ಓಪನ್ ಆಗಿರುತ್ತೆ. ನೋಡಿ, ಇದೇ ಅಂಗಡಿ ಇದು ಆಪೋಸಿಟ್ ರೋಡಲ್ಲಿ ತೋರಿಸ್ತಾ ಇದ್ದೇನೆ, ಇಲ್ಲೇ ಇದೆ ನೋಡಿ. ಅಂಗಡಿ ಹೆಸರು ಬಂದು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಚಾಟ್ಸ್ ಅಂತ. ಇಲ್ಲಿ ನಿಮಗೆ ಸಂಜೆ ಹೊತ್ತು ಗೋಬಿ ಸಿಗುತ್ತೆ, ನೂಡಲ್ಸ್ ಸಿಗುತ್ತೆ, ಎಗ್ ರೈಸ್ ಸಿಗುತ್ತೆ, ಎಗ್ ಬುರ್ಜಿ ಸಿಗುತ್ತೆ, ಎಗ್ ಮತ್ತೆ ನೂಡಲ್ಸ್ ಮಿಕ್ಸ್ ಸಿಗುತ್ತೆ, ಮತ್ತೆ ಎಗ್ ರೈಸು ಮತ್ತೆ ಗೋಬಿ ಮಿಕ್ಸ್ ಸಿಗುತ್ತೆ. ಎಲ್ಲ ನಿಮಗೆ ರೀಸನಬಲ್ ಪ್ರೈಸೇ ಇರುತ್ತೆ. ಇಲ್ಲಿ ಈ ಕದರ್ನಹಳ್ಳಿ ಸೈಡ್ ಬಂದಾಗ ಖಂಡಿತ ಇದು ಮಿಸ್ ಮಾಡೋ ಒಂದ್ಸಲ ವಿಸಿಟ್ ಕೊಡಿ. ನೋಡಿ, ಇವರೇ ಅಂಕಲ್ ಮತ್ತೆ ಅವ್ರ ಮಗ ಮಾಡ್ತಾ ಇರೋದು. ಈ ಸಂಜೆ ಟೈಮು ಇಲ್ಲಿ ತುಂಬ ಫೇಮಸ್ಸು. ಸಂಜೆ ಟೈಮು ಕಾಲೇಜ್ ಹುಡುಗರಾಗಲಿ ಅಕ್ಕಪಕ್ಕ ಇರೋರೆಲ್ಲ ಬಂದು ತಿಂತಾ ಇರ್ತಾರೆ. ಮಾರ್ನಿಂಗ್ ಟೈಮ್ ಇಲ್ಲಿ ಓಪನ್ ಇರೋದಿಲ್ಲ. ನಾವೆಲ್ಲ ಇಲ್ಲಿ ಪ್ರೀತಿಯಿಂದ ಕಾರ್ತಿಕ್ ಅಂಕಲ್ ಹೋಟ್ಲ್ ಅಂತಾನೆ ಕರೆಯೋದು. ಕಾರ್ತಿಕ್ ಅಂಕಲ್ ಎಗ್ ರೈಸ್, ಕಾರ್ತಿಕ್ ಅಂಕಲ್ ಎಗ್ ರೈಸ್ ಅಂತಾನೆ ಕರೆಯೋದು. ಇದು 2ನೇ ಬ್ರಾಂಚ್ ಇಲ್ಲಿ ಇರೋದು. ತುಂಬಾನೇ ಚೆನ್ನಾಗಿರುತ್ತೆ. ನಾನು ಎಗ್ ರೈಸ್ ಹಾಕ್ಸಿದ್ದೀನಿ ನೋಡಿ, ಎಗ್ ರೈಸ್ ರೆಡಿ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ನೀವೇನು ಅಲ್ಲಿ ವಿಸಿಟ್ ಕೊಟ್ಟಾಗ ಹೋಟ್ಲಲ್ಲಿ ಕಾರ್ತಿಕ್ ಅಂಕಲ್ ಇದ್ದಾರ ಅಂತ ಕೇಳ್ಬಿಟ್ಟು ಹಾಕ್ಸ್ಕೊಳ್ಳಿ. ಅವ್ರು ಹಾಕ್ಕೊಟ್ರೆ ಒಳ್ಳೆ ಟೇಸ್ಟಾಗಿ ಹಾಕ್ಕೊಡ್ತಾರೆ, ಒಳ್ಳೆ ರುಚಿಯಾಗಿರುತ್ತೆ, ಸಖತ್ತಾಗಿರುತ್ತೆ. ನಾನು ಅವ್ರು ಇದ್ದಾಗೆ ಮಾತ್ರನೇ ಅಂಗಡಿಗೆ ಜಾಸ್ತಿ ಹೋಗೋದು. ಕಾರ್ತಿಕ್ ಅಂಕಲ್ ಇದ್ದರೆ ಮಾತ್ರನೇ ಹಾಕ್ಸ್ಕೊಳ್ಳಿ, ಇದೊಂದು ಹಾಕ್ಸೋಣಕ್ಕೆ ಹೋಗ್ಬೇಡಿ, ಹಂಗಿರುತ್ತೆ. ಅವ್ರ ಕೈಗುಣ ಮಾತ್ರ ಸೂಪರ್ ಆಗಿರುತ್ತೆ, ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ನೋಡಿ, ಎಗ್ ರೈಸ್ ರೆಡಿ ಆಗ್ತಾ ಇದೆ. ಬಿಸಿ ಬಿಸಿ ಎಗ್ ರೈಸ್ ರೆಡಿ ಆಗ್ತಿದೆ. ಆ ಸೈಡ್ ನೋಡಿ ಗೋಬಿ ರೆಡಿ ಆಗ್ತಿದೆ. ನಾನು ಎಗ್ ರೈಸು ಮತ್ತು ಆ ಗೋಬಿ ತೊಗೊಂಡಿದ್ದೀನಿ. ನೋಡಿ, ರೆಡಿ ಆಗ್ತಾ ಇದೆ. ನೋಡಿ, ಗೋಬಿ ಹಾಕ್ತಾ ಇದ್ದಾರೆ, ಗೋಬಿ ಮಿಕ್ಸು. ಎಗ್ ರೈಸ್ ಜೊತೆಗೆ ಗೋಬಿ ಮಿಕ್ಸ್ ಹಾಕ್ತಿದ್ದಾರೆ. ಅದು ಒಂಥರ ಟೇಸ್ಟ್ ಚೆನ್ನಾಗೇ ಇರುತ್ತೆ. ನಿಮಗೆ ಸ್ಪೆಷಲ್ ಬೇಕಂದರೆ ಸ್ಪೆಷಲ್ ಎಗ್ ಹಾಕಿ ಮಾಡಿಕೊಡ್ತಾರೆ. ಪಾರ್ಸಲ್ ಎಲ್ಲ ತೊಗೊಂಡು ಹೋಗ್ತಾ ಇರ್ತಾರೆ. ಇಲ್ಲಿ ಅಕ್ಕಪಕ್ಕ PG ಇರೋದ್ರಿಂದ ಜಾಸ್ತಿ ಹುಡುಗರೆಲ್ಲ ಬರ್ತಾ ಇರ್ತಾರೆ ಇಲ್ಲಿ. ನೋಡಿ, ಎಲ್ಲ ರೆಡಿ ಆಗ್ತಾ ಇದೆ. ಚೆನ್ನಾಗಿ ರೋಸ್ಟ್ ಮಾಡಿಕೊಡ್ತಾರೆ ಸ್ನೇಹಿತರೆ. ಕಾರ್ತಿಕ್ ಅಂಕಲ್ ಅವ್ರದ್ದು ನಂಬರ್ ಹಾಕಿರ್ತೀನಿ, ಅವ್ರು ಕಾಲ್ ಮಾಡಿಕೊಂಡು ಒಂದ್ಸಲ ವಿಸಿಟ್ ಮಾಡಿ. ನೋಡಿ, ಕಸ್ಟಮರ್ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ. ಕಾರ್ತಿಕ್ ಅಂಕಲ್ ನಂಬರ್ ಕೊಟ್ಟಿರ್ತೀನಿ. ನೋಡಿ, ಎಗ್ ರೈಸು ಮತ್ತು ಗೋಬಿ ರೆಡಿ ಆಗಿದೆ. ನೋಡಿ, ಹಾಫ್ ಗೋಬಿಗೆ ಪ್ಲೇಟಿಗೆ ಇಷ್ಟು ಕೊಡ್ತಾರೆ. ನೋಡಿ, ಇಷ್ಟು ಈ ಥರ ಇದೆ. ನೋಡಿ, ಬಿಸಿ ಬಿಸಿ ತೊಗೊಂಡಿದ್ದೀನಿ. ನಾನು ರೆಗ್ಯುಲರಾಗಿ ಇಲ್ಲಿ ತಿಂತಾನೆ ಇರ್ತೀನಿ. ಟೇಸ್ಟ್ ನಾನು ತಿಂದ್ಬಿಟ್ಟು ಹೇಳೋದು ಆ ಥರ ಏನಿರೋದಿಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಸ್ವಲ್ಪ ಈರುಳ್ಳಿ ಎಲ್ಲ ಹಾಕ್ಕೊಡ್ತಾ ಇದ್ದಾರೆ. ಇದೇ ಥರ ವೀಡಿಯೋ ಮಾಡ್ತಾ ಇರ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.